ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟೂಸ್ ದುನಿಯಾ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಬಂದು ಸುಬ್ರಹ್ಮಣ್ಯ ಷಷ್ಠಿ ದಿನ ನಾನು ರೆಕಾರ್ಡ್ ಮಾಡ್ಕೊಂಡಿರೋದು. ಪ್ರತಿದಿನ ನಮ್ಮ ಓನರ್ ಆಂಟಿನೇ ಹೂ ಕಿತ್ಕೊಂಡು ಬಂದು ಅವ್ರಿಗೆ ಎಷ್ಟು ಬೇಕಷ್ಟು ಹೂ ಇಟ್ಕೊಂಡು ನನಗೆ ಸ್ವಲ್ಪ ಹೂ ಕೊಟ್ಟು ಹೋಗ್ತಾರೆ. ಬಟ್ ಇವತ್ತು ನಮ್ಮ ಆಂಟಿ ಮನೇಲಿ ಇರಲಿಲ್ಲ, ಹಾಗಾಗಿ ನಾನೇ ಹೂ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ದಾಸವಾಳ ಹೂ ಸಿಕ್ಕಿತ್ತು ಗೊತ್ತಾ. ದಾಸವಾಳದ ಜೊತೆಗೆ ಸೇವಂತಿಗೆ ಸ್ವಲ್ಪ ತಂದಿಟ್ಕೊಂಡಿರ್ತೀನ, ಎರಡನ್ನೂ ಸೇರಿಸಿ ಪೂಜೆ ಮಾಡೋದು. ಇವತ್ತು ಷಷ್ಠಿ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಬೆಳಗ್ಗೆನೇ APMCಗೆ ಹೋಗಿ ಸ್ವಲ್ಪ ತರಕಾರಿಗಳನ್ನ ತಂದಿಟ್ಕೊಂಡಿದ್ದೆ. ಎಲ್ಲ ಸೆಪ್ರೇಟ್ ಮಾಡಿ ಜೋಡಿಸಿಟ್ಟಿದ್ದೀನಿ. ಇದನ್ನೆಲ್ಲ ಈಗ ಫ್ರಿಜ್ಜಿಗೆ ಆರ್ಗನೈಸ್ ಮಾಡಬೇಕು. ನೋಡಿ, ಕೆಳಗಡೆನೂ ಸ್ವಲ್ಪ ತೊಗರಿಕಾಯಿ, ಬೀನ್ಸು, ಜವಳಿಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಸೆಪ್ರೇಟ್ ಮಾಡಿದ್ದೀನಿ. ವೇಸ್ಟ್ ಸ್ವಲ್ಪ ಸೆಪ್ರೇಟ್ ಆಗಿದೆ. ಈಗ ಇದನ್ನೆಲ್ಲ ನೀಟಾಗೆ ಒಂದು ಕವರಿಗೆ ಹಾಕಿ ತೆಗೆದಿಡಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ವಾಶ್ ಮಾಡಿ ಒಣಗಿಸಿ ಒಂದು ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಫ್ರಿಜ್ಜಿಗೆ ಇಡೋದು. ಬಟ್ ಇವತ್ತು ನನಗೆ ಅಷ್ಟು ಟೈಮ್ ಇರಲಿಲ್ಲ ಸ್ನೇಹಿತರೆ, ತುಂಬಾ ಗಡಿಬಿಡಿ ಆಗೋಯ್ತು. ಹಾಗಾಗಿ ಇವತ್ತು ನಾನು ವಾಶ್ ಮಾಡಿಲ್ಲ, ಡೈರೆಕ್ಟ್ ಒಂದು ತರಕಾರಿ ಬ್ಯಾಗಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ತರಕಾರಿಗಳನ್ನ. ಇವಾಗ ಇಲ್ಲಿ ನಾನು ಕಿಚಡಿ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಕಿಚಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು 2 ಲೋಟ ನೀರು ತೊಗೊಂಡೆ. 2 ಲೋಟ ನೀರಿಗೆ 1 ಲೋಟ ಅಕ್ಕಿ ಹಾಕ್ಕೊಬೇಕು. ಇಲ್ಲಿ ನಾನು ರಾತ್ರಿನೇ ಕಡಲೆಕಾಳು ಮತ್ತು ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಮತ್ತು ನಾನು ಆವಾಗಲೇ ಹೇಳಿದಾಗೆ ಅಕ್ಕಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಕೂಗಿಸ್ಕೊಂಡ್ಬಿಟ್ರೆ ಕಿಚಡಿ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಮಿಕ್ಸ್ಡ್ ತರಕಾರಿ ಸಾಂಬಾರು ಸಖತ್ತಾಗಿರುತ್ತೆ ಸ್ನೇಹಿತರೆ. ನಾನು ತರಕಾರಿ ಸಾಂಬಾರಿಗೂ ಯಾವುದೇ ರೀತಿ ಮಸಾಲೆ ಎಲ್ಲ ಹಾಕಿಲ್ಲ, ಬರೀ ಬೇಳೆ ತರಕಾರಿ ಹಾಕಿ ಕೂಗಿಸ್ಕೊಂಡು ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ. ಬಟ್ ನನಗೆ ಸಾಂಬಾರು ತೋರಿಸೋದಕ್ಕೆ ಟೈಮ್ ಆಗಲಿಲ್ಲ ಸ್ನೇಹಿತರೆ, ಆವಾಗಲೇ ಹೇಳಿದಾಗೆ ತುಂಬಾ ಗಡಿಬಿಡಿ ಆಗೋಯ್ತು. ಹಾಗಾಗಿ ಬರೀ ಕಿಚಡಿ ಒಂದು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಸಾಂಬಾರಿದು ಕಾಳು ತರಕಾರಿ ಎಲ್ಲ ಹಾಕಿ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ. ಮತ್ತು ಇಲ್ಲಿ ಕಿಚಡಿ ಸಹ ರೆಡಿಯಾಗಿದೆ. ಆಲ್ರೆಡಿ ನಾನು ದೇವರಿಗೆ ಎಡೆ ಮಾಡೋದಕ್ಕೆಲ್ಲ ಸ್ವಲ್ಪ ಹಾಕೊಟ್ಟಾಯಿತು. ಇಲ್ಲಿ ದಾಳಿಂಬೆ ಮತ್ತು ಕ್ಯಾರೆಟ್ ಕೋಸಂಬರಿ ಮಾಡಿದೆ, ಅದು ಸ್ವಲ್ಪ ಅಷ್ಟೇ ಇದೆ, ಯಾಕಂದರೆ ಎಡೆಗೆ ಹಾಕ್ಕೊಟ್ಟಿದ್ದೀನಿ ಮತ್ತು ಮೋಹನ್ಗೂ ಸಹ ಕೊಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಉಳಿದಿದೆ. ಸೊ ಟೈಮ್ ಬಂದು ಆಲ್ರೆಡಿ 11 ಗಂಟೆ ಆಗಿದೆ ಸ್ನೇಹಿತರೆ, ತುಂಬಾ ಲೇಟ್ ಆಗಿದೆ. ಬೆಳಗ್ಗೆ ಆ್ಯಕ್ಚುಲಿ ಎದ್ದ ತಕ್ಷಣ ಕೆಲಸಗಳು, APMCಗೆ ಹೋಗಿ ಬಂದು ತರಕಾರಿ ತೊಗೊಂಡು ಅಡುಗೆ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಮತ್ತು ಶನಿವಾರ ಆಗಿದ್ದರಿಂದ ನಾವು ದೇವಸ್ಥಾನಕ್ಕೆ ಸಹ ಹೋಗಿ ಬರಬೇಕಿತ್ತು ಸ್ನೇಹಿತರೆ. 5 ವರ್ಷದಿಂದ ನಾನು ಇದನ್ನು ಫಾಲೋ ಮಾಡ್ಕೊಂಬಂದಿದ್ದೀನಿ. ಸುಬ್ರಹ್ಮಣ್ಯ ಷಷ್ಠಿ ದಿನ ಒಪ್ಪತ್ತು ನಾನು ನೆಲದಲ್ಲಿ ಊಟ ಮಾಡೋದು ಸ್ನೇಹಿತರೆ. ಬಿಕಾಸ್ ಒಂದು 5 ವರ್ಷದ ಹಿಂದೆ ನನ್ನ ಅಂಗೈಯಲ್ಲಿ, ಬಲ್ಲ ಕೈಯ ಎಡದ ಕೈಯ ನನಗೆ ನೆನಪಿಲ್ಲ, ಅಂಗೈಯಲ್ಲಿ ಗುಳ್ಳೆ ಗುಳ್ಳೆ ಥರ ಆಗ್ಬಿಟ್ಟಿತ್ತು. ಆವಾಗ ನಮ್ಮ ರಿಲೇಷನಲ್ಲೇ ಒಬ್ಬರು ಹೇಳಿದರು, ಈ ರೀತಿ ಸುಬ್ರಹ್ಮಣ್ಯ ಷಷ್ಠಿ ದಿನ ನೆಲದಲ್ಲಿ ಊಟ ಮಾಡ್ತೀನಿ ಅಂತ ಹರಿಸ್ಕೋ, ಕಮ್ಮಿ ಆಗುತ್ತೆ ಅಂತ. ಆವಾಗ ನಾನು ಹರಕೆ ಮಾಡ್ಕೊಂಡಿದ್ದು. ಕಾಲಕ್ರಮೇಣ ಅದಕ್ಕೆ ಫುಲ್ ಕಡಿಮೆ ಆಗಿದೆ. 5 ವರ್ಷದಿಂದ ನಾನು ಇದನ್ನು ಫಾಲೋ ಮಾಡ್ಕೊಂಬಂದಿದ್ದೀನಿ ಸ್ನೇಹಿತರೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಅಮ್ಮನ ಮನೆ ಕಡೆ ಸುಬ್ರಹ್ಮಣ್ಯ ಷಷ್ಠಿನ ತುಂಬ ಗ್ರ್ಯಾಂಡಾಗೇ ಆಚರಣೆ ಮಾಡ್ತಾರೆ. ಅಂದರೆ ತರಕಾರಿಗಳನ್ನೆಲ್ಲ ಅಕ್ಕಪಕ್ಕದ ಮನೆಗೆ ಒಬ್ರಿಗೊಬ್ರು ಕೊಟ್ಕೊಂಡು ಮತ್ತು ಎಲ್ಲ ತರಕಾರಿಗಳನ್ನ ಹಾಕಿ ಸಾಂಬಾರು ಮಾಡಿ, ಕಿಚಡಿ ಇಲ್ಲಿ ನಾನು ಪ್ಲೇನ್ ಕಿಚಡಿ ತೋರಿಸಿದ್ನಲ್ಲ, ಅಲ್ಲೆಲ್ಲ ಮಸಾಲೆ ಕಿಚಡಿ ಥರ ಮಾಡ್ತಾರೆ. ಕಿಚಡಿಗೆ ಮಸಾಲೆ ಎಲ್ಲ ಹಾಕಿ ಮತ್ತು ಹುತ್ತಕ್ಕೆ ಹೋಗಿ ತನಿ ಎರ್ದು ಬಂದು ಪೂಜೆ ಮಾಡಿ ಆಮೇಲೆ ಊಟ ಮಾಡೋದು, ಇದೆಲ್ಲ ಪದ್ಧತಿ. ಬಟ್ ನಮ್ಮ ಅತ್ತೆ ಮನೆ ಕಡೆ ನಾವು ಸುಬ್ರಹ್ಮಣ್ಯ ಷಷ್ಠಿನ ಆಚರಣೆ ಮಾಡಲ್ಲ. ಇನ್ನೊಂದು 20-25 ಡೇಸಲ್ಲಿ ಕೂಳೆನಾಗ್ರ ಅಂತ ನಾವು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಅದನ್ನು ಸಹ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಹೇಗೆಲ್ಲ ಹಬ್ಬ ಆಚರಿಸ್ತೀವಿ ಅಂತ. ಸೊ ನಾವು ಸುಬ್ರಹ್ಮಣ್ಯ ಷಷ್ಠಿನೇನು ಆಚರಣೆ ಮಾಡಲ್ಲ. ಬಟ್ ನಾನು ಇದನ್ನೇನಕ್ಕೆ ಫಾಲೋ ಮಾಡ್ಕೊಂಬಂದಿದ್ದೀನಿ ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ಹರಕೆ ಮಾಡ್ಕೊಂಡಿದ್ನಲ್ವಾ, ಹಾಗಾಗಿ ನಾನು ಮನೆಯಲ್ಲೇ ಸ್ವಲ್ಪ ಸಿಂಪಲ್ಲಾಗೆ ದೇವರಿಗೆ ಎಡೆ ಮಾಡಿ ನಾನು ನೆಲದಲ್ಲಿ ಊಟ ಮಾಡೋದು ಪದ್ಧತಿ ಮಾಡ್ಕೊಂಡಿರೋದು ನಾನು. ಅದನ್ನೆಲ್ಲ ಆಚರಣೆ ಮಾಡಿ ಊಟ ಮಾಡಿಕೊಂಡು ಇವಾಗ ನಾವು ಮೊಕ್ಸಾವಾರಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ನನ್ನ ಹಳೆ ವೀಡಿಯೋಸಲ್ಲಿ ನೋಡಿದರೆ ಮೊಕ್ಸಾವಾರ ಮೋನಿಯವರ ಅಜ್ಜಿ ಮನೆ ಅಂತ ಗೊತ್ತಿರುತ್ತೆ. ಸೊ ಇವತ್ತು ಹಬ್ಬಕ್ಕೆ ಕರೆದಿದ್ರು ಅಂತ ತುಂಬ ದಿನ ಆದಮೇಲೆ ನಾನು ಮೋನಿ ಇಲ್ಲಿಗೆ ಬಂದಿದ್ದೀವಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವಾಗ ಮೊಕ್ಸಾವಾರಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ನಾನು ಹಳೆ ವೀಡಿಯೋಸಲ್ಲೆಲ್ಲ ಮೊಕ್ಸಾವಾರ ಅಂದರೆ ಮೋಹನವ್ರ ಅಜ್ಜಿ ಮನೆ ಅಂತ ಎಲ್ಲ ಶೇರ್ ಮಾಡಿದ್ದೀನಿ. ಬಟ್ ತುಂಬ ದಿನ ಆದಮೇಲೆ ಮತ್ತೆ ನಾವು ಮೊಕ್ಸಾವಾರಕ್ಕೆ ಬಂದಿದ್ದೀವಿ ಷಷ್ಠಿ ಹಬ್ಬಕ್ಕೆ. ನಾನು ಚಿಕ್ಕಮಂಗ್ಳೂರಲ್ಲಿ ಆವಾಗಲೇ ವೀಡಿಯೋಸ್ ಶೇರ್ ಮಾಡಿದ್ನಲ್ಲ, ಹಬ್ಬ ಮುಗಿಸಿ ಮಧ್ಯಾಹ್ನ ಇಲ್ಲಿಗೆ ಬಂದ್ವಿ ಮಾಡಿ ಇವಾಗ ಸಂಜೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಹಿಂದೆ ನೋಡ್ತಾ ಇರ್ಬೋದು, ಇದೆಲ್ಲ ಕಾಫಿ ಬೇಳೆ, ಕಾಫಿ ಪಲ್ಪರ್ ಮಾಡಿರೋ ಕಾಫಿ ಬೇಳೆ ಬಿಸಿಲಿಗೆ ಒಣಗಾಕಿದ್ದಾರೆ. ಸೊ ಇದೆಲ್ಲ ಹಿಂದ್ಗಡೆ ಗಾರ್ಡನ್. ಸಂಜೆ ಎಲ್ಲ ಓಡಾಡ್ತಾ ಇದ್ದೀವಿ, ಕೂತಿದ್ದೀವಿ ನೋಡಿ, ಎಲ್ಲ ಕಾಫಿ ಕುಡಿತಾ ಕೂತಿದ್ದಾರೆ. ತುಂಬ ದಿನ ಆದಮೇಲೆ ತನು ಜೊತೆ ಸಹ ಈ ವಿಡಿಯೋದಲ್ಲಿ ಮಾತಾಡಿಸ್ತೀನಿ.
ತನು ಜೊತೆನೂ ತುಂಬ ದಿನ ಆದಮೇಲೆ ಇವತ್ತು ವಿಡಿಯೋದಲ್ಲಿ ಮಾತಾಡಿಸ್ತೀನಿ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಲ್ಲ, ಇವನು ಆಶಿಕ್ ಅಂತ ತನು ಜೊತೆ ಮಗ. MS ಮಾಡೋಕ್ಕೆ ಜರ್ಮನಿಗೆ ಹೋಗಿದ್ದಾನೆ. ಈಗ ಒಂದು 2-3 ಮಂತ್ಸ್ ಆಯಿತು. ಸೊ ಅವ್ರ ಜೊತೆ ಸಹ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಸ್ವಲ್ಪ ಗಾರ್ಡನ್ ಟೂರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಗಿಡಗಳು ತೋರಿಸ್ತೀನಿ. ಸ್ನೇಹಿತರೆ, ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಈ ಹೂಗಳು ಬಂದು ಶಂಖಪುಷ್ಪ ಅಂತ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಹೂಗಳು ಸ್ನೇಹಿತರೆ. ಬರೀ ಹೂವಿಂದ ಮಾತ್ರ ಅಲ್ಲ, ಇದ್ರದ್ದು ಎಲೆಗಳಾಗಿರ್ಬೋದು, ಬೇರಾಗಿರ್ಬೋದು, ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ನಿಮಗೆಲ್ಲಾದರೂ ಈ ಹೂಗಳು ಕಂಡು ಬಂದರೆ ಅಥವಾ ಗಿಡ ಕಂಡು ಬಂದರೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. 1-2 ಬೀಜಗಳು ತಂದು ಮನೆ ಹತ್ರ ಹಾಕ್ಕೊಳ್ಳಿ. ಬಳ್ಳಿ ಥರ ಹಬ್ಬುತ್ತೆ. ಹೂಗಳು ಸಿಕ್ಕಿದ್ರೆ ಹೂ ಕಿತ್ಕೊಂಡು ಬಂದು ಏನಾದರೂ ಒಂದು ಬಿಸಿ ನೀರಿಗೆ ಆ ಹೂವು ಹಾಕ್ಕೊಂಡು ಅದನ್ನು ಸ್ಟ್ರೈನ್ ಮಾಡ್ಕೊಂಡು ಅಂದರೆ ಸೋರಿಸ್ಕೊಂಡು ಆಮೇಲೆ ಆ ನೀರು ಕುಡಿಯೋದ್ರಿಂದ ಎಲ್ಲ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಅದರಲ್ಲೂ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಮಾಡುತ್ತೆ, ಹಾಗೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಹಾಗೆ BP ಇರೋರಿಗೆ BP ಸಹ ಕಂಟ್ರೋಲ್ ಮಾಡ್ಕೋಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮುಂದೊಂದು ದಿನ ನನ್ನ ವೀಡಿಯೋಸಲ್ಲಿ ಈ ಹೂವಿನ ಕೆಲವೊಂದೊಂದು ರೆಸಿಪೀಸ್ ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಹಾಗೆ ಹೆಲ್ತ್ ಬೆನಿಫಿಟ್ಸ್ ಸಹ ಡೀಟೈಲಾಗಿ ಹೇಳ್ತೀನಿ. ಸದ್ಯಕ್ಕೆ ನನಗೆ ಗೊತ್ತಿರೋ ಅಷ್ಟು ನಾನು ಶೇರ್ ಮಾಡಿದ್ದೀನಿ. ಅಲ್ಲಿ ಸ್ನೇಹಿತರೆ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ತನು ಜೊತೆ ಅವರ ಮನೆ ಫೌಂಡೇಶನ್ ಆಗಿದೆ. ಮತ್ತು ಇದು ಬಂದು ಪವಿತ್ರತೆ ಅವ್ರ ಮನೆ. ಇದು ಸಹ ಫೌಂಡೇಶನ್ ಆಗಿ ಪಿಲ್ಲರ್ ಸಹ ನಿಲ್ಲಿಸಿದ್ದಾರೆ. ಬನ್ನಿ ಇವಾಗ ತನು ಜೊತೆ ಮಾತಾಡ್ಸೋಣ. ಸ್ನೇಹಿತರೆ, ತನು ಜೊತೆ ಫೈನಲಿ ತುಂಬ ದಿನ ಆದಮೇಲೆ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅತ್ತೆ, ಹೆಂಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ಹೆಂಗಿದೀಯಾ? ಎಷ್ಟೊಂದು ದಿನ ಆಯ್ತು ಸಿಕ್ಕಿ. ಚೆನ್ನಾಗಿದ್ದೀನಿ. ಸದ್ಯಕ್ಕೆ ಹುಷಾರಿಲ್ಲ. 7 kg ಸಣ್ಣ ಆಗ್ಬಿಟ್ಟಿದ್ದಾರೆ. ಟೈಫಾಯ್ಡ್ ಆಗಿದೆ. ಪಾಪ ರೆಸ್ಟಲ್ಲಿ ಇದ್ದಾರೆ. ಬಟ್ ಆದರೂ ಇಲ್ಲಿ ಕಾಫಿ ಸೀಸನ್ ಅಲ್ವಾ, ಇವಾಗೆಲ್ಲ ಹಣ್ಣು ಕುಯಿಸ್ತಾ ಇದ್ದಾರೆ. ಹಾಗಾಗಿ ರೆಸ್ಟು ಮಾಡೋಂಗಿಲ್ಲ, ಕೆಲಸನೂ ಆಗ್ತಾ ಇದೆ ಅಲ್ವಾ ಅತ್ತೆ? ತುಂಬ ದಿನ ಆಯಿತು. ಎಷ್ಟು ಒಳ್ಳೊಳ್ಳೆ ಡಿಫ್ರೆಂಟ್ ಆಗಿರೋ ಅಡುಗೆಗಳೆಲ್ಲ ನಮಗೆ ತೋರಿಸಿದ್ಯಾ. ಮತ್ತೆ ಯಾವಾಗ? ಮತ್ತೆ ಇವಾಗ ಸ್ಟಾರ್ಟು. ಇವಾಗ ಮತ್ತೆ ಹುಷಾರಿಲ್ಲ. ಇಲ್ಲಾಂದ್ರೆ ಇವತ್ತು ಖಂಡಿತವಾಗ್ಲೂ ಯಾವ್ದಾದ್ರು ಒಂದು ರೆಸಿಪಿ ಶೇರ್ ಮಾಡ್ತಿದ್ದು. ಬಟ್ ಹುಷಾರಿಲ್ದಿರೋದ್ರಿಂದ ನಾನು ಏನು ಅತ್ತೆ ಏನಾದರೂ ಮಾಡೋಣ ಅಂತ ನಾನು ಸಹ ಹೇಳಿಲ್ಲ. ಅತ್ತೆಗೂ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ ಅತ್ತೆ? ಹೌದು. ಆಮೇಲೆ ಏನು ಗೊತ್ತಾ, ಎಷ್ಟೋ ಜನ ಅಂದರೆ ತನು ಜೊತೆ ಕಡೆ ರಿಲೇಷನ್ಸ್ ಎಲ್ಲ ಅವರು ಅವಾಗ ಒಂದು 5-6 ನಾವು ಕಂಟಿನ್ಯೂಸ್ ಆಗಿ ಕುಕಿಂಗ್ ವಿಡಿಯೋಸ್ ಹಾಕಿದ್ವಿ ತುಂಬ ದಿನದ ಹಿಂದೆ. ಅವರು ತನ್ನ ಜೊತೆ ರಿಲೇಷನ್ಸ್ ಎಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೆಲವೊಬ್ರು ಅನ್ಕೊಂಡು ಅತ್ತೆನ ಕೇಳ್ತಿದ್ರಂತೆ, ಏನಕ್ಕೆ ವಿಡಿಯೋಸೇ ಬರ್ತಾ ಇಲ್ಲ ಅಂತ ಅಲ್ವಾ? ಹೌದು, ಅದಕ್ಕೆ ಮತ್ತೆ ಮಾಡೋಣ ಅಂತ. ಬಟ್ ಇವಾಗ ತನ್ನ ಜೊತೆ ಅವರು ಮನೆ ಕಟ್ಟಿಸ್ತಾ ಇದ್ದಾರೆ, ಸ್ವಲ್ಪ ಬ್ಯುಸಿ ಇದ್ದಾರೆ. ಆದಷ್ಟು ಬೇಗ ಚಿಕ್ಕಮಂಗ್ಳೂರಿಗೆ ಫ್ರೀ ಮಾಡ್ಕೊಂಡು ಬಾ. ಮತ್ತೆ ಅಡಿಗೆ ಹಾಕ್ತೀವಿ. ಮಂದಿ ರೆಸ್ಟ್ ಮಾಡಿ ಬರತ್ತೆ. ಇಲ್ಲಿ ನೋಡಿ ನಮ್ಮ ಪವಿನು ಎಷ್ಟೊಂದು ದಿನ ಆದ್ಮೇಲೆ ನನ್ನ ವಿಡಿಯೋದಲ್ಲಿ ಬರ್ತಾ ಇದೆ. ಪವಿ, ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ? ದಿನ ಆದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇವ್ರಿಬ್ರು ಮನೆಗೆ ಬಂದಿದೀವಿ. ಇವರು ಮನೆ ಕಟ್ಟಿಸ್ತಾ ಇದಾರೆ. ಸೊ ಇಬ್ರು ಬಿಸಿ. ಇವಾಗ ಇಲ್ಲಿ ಷಷ್ಠಿ ಹಬ್ಬದಲ್ಲಿ ಏನೇನೆಲ್ಲ ಮಾಡಿದ್ರು ಅಂತ ತೋರಿಸ್ತೀನಿ. ಬನ್ನಿ, ಹೇಳ್ತೀರಾ ಏನೇನ್ ಮಾಡಿದ್ರಿ ಅಂತ? ಇಲ್ಲ, ಇದು ಒಲೆ ಉರಿ ಹಾಕದ ಹೆಂಗೆ ಅಂತ ತೋರಿಸ್ತೀನಿ.
ಆ ಸಾಂಬಾರ್ ತಪ್ಪಲೇ ಇಲ್ಲ ಇದಕ್ಕೆ ಬಗ್ಸಿದ್ರೆ ಓ ಅಷ್ಟೇ. ಅದೆಲ್ಲ ಕಾಯಿ ಇಷ್ಟೇ ಇರೋದು. ಇವಾಗ ನೋಡು ಮಾಡು ಹೇಗಿದೆ. ಆ ಪಾತ್ರೆಯಲ್ಲಿ ಇತ್ತು, ಆ ಪಾತ್ರೆಗೆ ಬಂದಿದೆ ಅದೇ ಆ ಪಾತ್ರೆ ಎಲ್ಲೂ ಇದೆ ಇರ್ಲ ತಗೋಬರ್ತೀನಿ ತಡಿ ನಾನು. ಸರಿ ಆಮೇಲೆ ಇದು ಇದ್ರಲ್ಲೇ ನಾವು ಸಾಂಬಾರ್ ಮಾಡಿರೋದು. ಇಷ್ಟು ದೊಡ್ಡ ಪಾತ್ರೆ ಬೆಳಗ್ಗೆ ಸಾಂಬಾರ್ ಮಾಡಿದ್ದಾರೆ. ಆದ್ರೆ ಇವಾಗ ಅದು ಖಾಲಿ ಖಾಲಿಯಾಗಿದೆ. ಎಲ್ಲ ಖಾಲಿಯಾಗಿದೆ. ಖಾಲಿಯಾಗಿ ಇವಾಗ ಖಾಲಿಯಾಗಿ ಇಷ್ಟಿದೆ, ಇಷ್ಟಿದೆ ನೋಡಿ. ಯಾವ್ಯಾವ ತರಕಾರಿ ಹಾಕಿದೀರ ಅಂದ್ರೆ ಎಲ್ಲಾ ತರ ಹಾಕಿದೀವಿ, ಹೇಳಕ್ಕಾಗಲ್ಲ. 50-60 ತರ ಆಗಿದೆ. 50ರಿಂದ 60 ತರ ತರಕಾರಿ ಹಾಕಿದ್ದಾರೆ. ಕಾಳು ಎಲ್ಲ 100 ಹಾಕ್ತಿದ್ವಿ, ಈ ಸರಿ ಕಡಿಮೆ ಮಾಡಿದೀವಿ. 100 ಹಾಕ್ತಿದ್ವಿ, ಈ ಸರಿ 100 ತರ ತರಕಾರಿ ಹಾಕ್ತಿದ್ರತೆ. ಈ ಸರಿ ಕಡಿಮೆ ಮಾಡಿದ್ವಿ. ದೇವ್ರೆ, ನಿಜವಾಗ್ಲೂ 100 ತರ ತರಕಾರಿ ಇರುತ್ತಾ ಅಂತ ಅನ್ಸುತ್ತೆ. 100 ತರ ಇರೋದು. ಈಗ ನೀವು ಅದು ಬೆಳಗ್ಗೆ ತರಕಾರಿ ಹೆಚ್ಚಕ್ ಮುಂಚೆ ವಿಡಿಯೋ ಮಾಡಿದಿರಲ್ಲ ಫೋಟೋ, ಆ ಫೋಟೋನ ಇವಾಗ ಇಲ್ಲ ಅಟ್ಯಾಚ್ ಮಾಡ್ತೀನಿ ನೋಡಿ. ಅಷ್ಟು ತರ ತರಕಾರಿ ಎಲ್ಲ ಹಾಕಿದ್ದಾರೆ ಅಲ್ವಾ. ಇವಾಗ ಇಷ್ಟು ಸಾಂಬಾರ್ ಇದೆ, ಇದಕ್ಕೆ ಇವಾಗ ರೊಟ್ಟಿ ಮಾಡ್ತಾ ಇರೋದು. ಕಿಚಡಿ ಖಾಲಿ ಆಯ್ತಾ? ಆ ಸಾಂಬಾರಿಗೆ ಕಿಚಡಿನ ಒಂದ್ ದೊಡ್ಡ ಪಾತ್ರೆ ಮಾಡಿದ್ರು. ತುಂಬಾ ಜನ ಕೊಟ್ಟಿದೀವಿ ಸಾಂಬಾರೆಲ್ಲ. ಸಾಂಬಾರ್ ಹಂಚಿರೋದಕ್ಕೆ ಅಷ್ಟು ಉಳಿದಿದೆ. ಈಗ ನೆಕ್ಸ್ಟ್ ಇನ್ನೇನ್ ಮಾಡಿದ್ರಿ? ಕಾಯಲ್ಲೂ ಜಾಸ್ತಿ ಮಾಡಿದ್ವಿ, ಇಷ್ಟು ಉಳಿದಿದೆ. ಅಷ್ಟು ಉಳಿದಿದೆ. ಇವಾಗ ರೊಟ್ಟಿ, ಅದೇ ತರಕಾರಿ ಸಾಂಬಾರಿಗೆ ರೊಟ್ಟಿ ಮಾಡ್ಬೇಕು. ರೊಟ್ಟಿ ಮಾಡಾದ್ಮೇಲೆ ಹಾಕ್ತಿವಿ. ರೊಟ್ಟಿ ಮಾಡೋದು ಮಲ್ನಾಡ್ ರೊಟ್ಟಿ, ಅನ್ನ ಕಲಸಿ ರೊಟ್ಟಿ ಹೆಂಗ್ ಮಾಡೋದಂತ ಇವಾಗ ತೋರಿಸ್ತಾರೆ. ಆಮೇಲೆ ತಿಂದು ಟೇಸ್ಟ್ ನೋಡಿ ಹೇಳಿ. ಈ ನೋಡಿ ಇಲ್ಲಿ ಇದನ್ನ ಮರ್ಗೆ ಅಂತಾರೆ. ಇದ್ರಲ್ಲಿ ರೊಟ್ಟಿ ಮಾಡೋದು. ಇದು ಮರ್ಗೆ ಅಲ್ವಾ ಅದೇ? ಈಗ ಇದ್ರಲ್ಲಿ ಅನ್ನಕ್ಕೆ ಅಕ್ಕಿ ಹಿಟ್ಟೆಲ್ಲ ಹಾಕಿ ರೊಟ್ಟಿ ಮಾಡೋದು. ರೊಟ್ಟಿ ಕಾಯಿ ಚಟ್ನಿ, ಕಾಯಿ ಚಟ್ನಿ. ಓಕೆ, ಸರಿ ರೊಟ್ಟಿ ಮಾಡೋದ್ಮೇಲೆ ತೋರ್ಸೋಣ. ಸ್ನೇಹಿತರೆ, ಇಲ್ಲಿ ತನ್ನ ಜೊತೆ ಅನ್ನದ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ಮಲೆನಾಡು ಕಡೆ ಇದಂತೂ ಕಾಮನ್ ಅಂದರೆ ಕಾಮನ್ನು, ಎಲ್ಲರಿಗೂ ಫೇವ್ರೆಟ್ ಅಂತಲೂ ಹೇಳ್ಬೋದು. ರೊಟ್ಟಿ ಅಂದರೆ ರೊಟ್ಟಿ, ಎಲ್ಲರಿಗೂ ರೊಟ್ಟಿ ಅಂದರೆ ಇಷ್ಟ. ಅದರಲ್ಲೂ ಕೆಂಡದ ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ ಅಂತಲೇ ಹೇಳ್ಬೋದು. ಇವಾಗ ನಾವು ಇಲ್ಲಿ ಮಾಡ್ತಾ ಇರೋದು ಸಹ ಕೆಂಡದ ರೊಟ್ಟಿನೇ. ಮೊದಲಿಗೆ ಇಲ್ಲಿ ಮರ್ಗೆ ಅಂತ ನಾನು ಅವಾಗಲೇ ತೋರಿಸಿದ್ನಲ್ಲ, ಆಲ್ಮೋಸ್ಟ್ ಮಲೆನಾಡಲ್ಲಿ ಎಲ್ಲರ ಮನೆಯೂ ತೋಟದ ಮನೆಗಳಲ್ಲೆಲ್ಲ ಈ ರೀತಿ ಮರ್ಗೆ ಅಂತ ಇಟ್ಕೊಂಡಿರ್ತಾರೆ. ಇದರಲ್ಲೇ ಅನ್ನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕಿ ಈ ಥರ ಕೈಯಲ್ಲಿ ಚೆನ್ನಾಗಿ ನಾದಿ ಉಂಡೆ ಮಾಡಿ ಇಟ್ಕೊಬೇಕು. ಸ್ನೇಹಿತರೆ, ಇವಾಗ ನಾನು ತೋರಿಸಿದ್ನಲ್ಲ, ಇದನ್ನೇ ನಾವು ರೊಟ್ಟಿ ಮಿಷನ್ ಅಂತ ಕರೆಯೋದು. ಇದರಿಂದಲೇ ನಾವು ರೊಟ್ಟಿ ಮಾಡೋದು ತುಂಬ ಈಸಿಯಾಗಿ, ತುಂಬ ಬೇಗ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ನಾನು ಈ ಥರ ಕವರಿಗೆ ಒಂದು 2-3 ಡ್ರಾಪ್ ಎಣ್ಣೆ ಹಾಕ್ಕೊಂಡು ರಬ್ ಮಾಡ್ತಾ ಇದ್ದೀನಿ, 2 ಕವರ್ ಸೇರಿಸಿ, ಬಿಕಾಸ್ ಅಂಟಬಾರ್ದು ಅಂತ. ಪ್ರತಿ ಸತಿ ಮಾಡೋ ಅವಶ್ಯಕತೆ ಏನಿಲ್ಲ. ಸ್ಟಾರ್ಟಿಂಗ್ ರೊಟ್ಟಿ ಮಾಡ್ತೀವಲ್ಲ, ಮೊದಲನೇ ಸತಿ ಸ್ವಲ್ಪ ಹಾಕ್ಕೊಂಡು ರಬ್ ಮಾಡಿ ಈ ರೀತಿ ಕೂಡ ಅಂದರೆ
ರೊಟ್ಟಿ ಉಂಡೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಟ್ಟು ಪ್ರೆಸ್ ಮಾಡಿದ್ರೆ ಈ ರೀತಿ ರೆಡಿ ಆಗಿಬಿಡುತ್ತೆ. ಇವಾಗ ನಾನು ಇದನ್ನು ಶಿಲ್ಪಕ್ಕಂಗೆ ಕೊಡ್ತಾ ಇದ್ದೀನಿ. ಶಿಲ್ಪಕ್ಕ ಇದನ್ನು ಸೌದೆ ಒಲೆಯಲ್ಲಿ ಬೇಯಿಸ್ತಾ ಇದ್ದಾಳೆ. ಸ್ನೇಹಿತರೆ, ಗ್ಯಾಸ್ ಒಲೆಯಲ್ಲಿ ಬೇಯಿಸ್ಕೊಂಡು ತಿಂದರೆ ಒಂಥರ ಟೇಸ್ಟು, ಸೌದೆ ಒಲೆಯಲ್ಲಿ ಇನ್ನೊಂಥರ ಟೇಸ್ಟು. ಬಿಕಾಸ್ ಯಾಕೆ ಗೊತ್ತಾ, ಈ ರೀತಿ ಸೌದೆ ಒಲೆಯಲ್ಲಿ ಹಂಚ್ ಮೇಲೆ ಫಸ್ಟ್ ಬೇಯಿಸಿ ಅದನ್ನು ಸೈಡಲ್ಲಿ ಕೆಂಡದಲ್ಲಿ ಸುಡ್ತಾ ಇದ್ದಾಳೆ ನೋಡಿ. ಈ ರೀತಿ ಕೆಂಡದಲ್ಲಿ ಬೇಯಿಸೋದು. ಕೆಲವೊಂದೊಂದು ರೊಟ್ಟಿ ಊದುತ್ತೆ, ಕೆಲವೊಂದೊಂದು ರೊಟ್ಟಿ ಊದಲ್ಲ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕೆಂಡದ ರೊಟ್ಟಿ ಟೇಸ್ಟೇ ಮಸ್ತ್ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರೂ ಚಾನ್ಸ್ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ, ಕೆಂಡದ ರೊಟ್ಟಿನ ಟೇಸ್ಟ್ ಮಾಡಿ. ಜೊತೆಗೆ ಚಳಿ ಬೇರೆ ಇತ್ತಲ್ವ, ಈ ರೀತಿ ಒಲೆ ಮುಂದೆ ಕುತ್ಕೊಂಡು ಬಿಸಿ ಬಿಸಿ ರೊಟ್ಟಿ ತಿನ್ನೋದು ಇನ್ನೊಂಥರ ಮಜಾ ಅಂತ ಹೇಳ್ಬೋದು. ಬಿಸಿ ಬಿಸಿ ರೊಟ್ಟಿಗೆ ಬಿಸಿ ಬಿಸಿ ತರಕಾರಿ ಸಾಂಬಾರು ಸಖತ್ತಾಗಿತ್ತು. ಜೊತೆಗೆ ಕಾಯಿ ಚಟ್ನಿ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸ್ನೇಹಿತರೆ, ಮುಂದೆ ಒಂದು ವಿಡಿಯೋ ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪ ದಿನದ ಹಿಂದೆ ಕಾಡಾನೆ ಒಂದು ಅತ್ತೆ ಮನೆ ಮುಂದೆನೇ ಪಾಸ್ ಆಗಿರೋದು ಒಂದು ವಿಡಿಯೋ ನನಗೆ ಶೇರ್ ಮಾಡಿದರು. ಆ ವಿಡಿಯೋನ ಇಲ್ಲೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.